ಅಮೃತ್ ಮಹೋತ್ಸವದ ಅಂಗವಾಗಿ 75 ಮನೆಗಳಲ್ಲಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಇದು ಸಂಕಲ್ಪ ನಾವು ಮೇಘತಾಯಿಯವರು ಸುವರ್ಣ ಅವರು ಮಾಡಿದ್ದೀವಿ. ಇದಕ್ಕೆ ಯಶಸ್ವಿಯಾಗಿ ಸುವರ್ಣ ಮತ್ತು ಮೇಘತಾಯಿಯವರು ನಡೆಸ್ತಾ ಇದ್ದಾರೆ. ಯಾಕಂದರೆ ಪೂಜ್ಯರ ಆದೇಶ ಮಾಡ್ರಿ ಅಂತ ಎಲ್ಲ ತಾಯಂದಿರು ತಮ್ಮ ತಮ್ಮ ಮನೆಗಳಲ್ಲಿ ನಾಲ್ಕೇ ಮುತ್ತುಗಳು ಬಂದು ಕೇಳ್ತಾ ಇದ್ರಲ್ಲ, ಇದು ನಿಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರಿಗಿಂತ ಈ ಕೇಳಲು ಆಲಿಸಲು ಬಂದಂಥ ತಮ್ಮೆಲ್ಲರ ಆತ್ಮ ಚೈತನ್ಯಕ್ಕೆ ಅನಂತ ಕೋಟಿ ಶರಣು ಶರಣಾರ್ಥಿ. ತಾಯಂದರೆ ಸಂಸಾರದಿಂದ ಹೊರಗೆ ಹೆಂಗೆ ಬರಬೇಕು, ಬರ್ಲಕ್ಕೆ ಸಾಧ್ಯ ಇಲ್ಲ. ಬರಬೇಕಂದ್ರೆ ಹಲವು ಸಮಸ್ಯೆಗಳು ಅಂತ ಈಗಾಗಲೇ ತಾಯಿಯವರು ನಮಗೆ ತಿಳಿಸಿದ್ದಾರೆ. ಆದರೆ 12ನೇ ಶತಮಾನದ ಶರಣರು ಸಂಸಾರ ಮಾಡ್ತಾನೆ ಇಲ್ಲಿಗೂ ಕೂಡ ಅಮರಾಗಿದ್ದಾರೆ. ಬಸವಣ್ಣ ಮದುವೆ ಮಾಡಿಕೊಂಡ್ರು, ಮಡಿವಾಳ ಮಾತಯ್ಯ, ಅನೇಕ ಶರಣರ ಇತಿಹಾಸವನ್ನು ತೆಗೆದಿದಾಗ 770 ಅಮರಗಣಗಳಲ್ಲಿ ಒಂದು 4-5 ಜನರಷ್ಟೇ ಮದುವೆ ಮಾಡ್ಕೊಂಡಿಲ್ಲ. ಅಕ್ಕಮಾದೇವಿ, ಅಲ್ಲಂಪ್ರಭು, ಚನ್ನಬಸವಣ್ಣ, ಹೀಗೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಕೆಲವರು ಮಾತ್ರ ಹುಟ್ಟು ಸನ್ಯಾಸಿ ಆಗಲ್ಲ. ಇನ್ನು ಉಳಿದವರೆಲ್ಲ ಮದುವೆ ಮಾಡಿಕೊಂಡು ಎಂತೆಂಥ ಮೋಳಿಗೆ ಮಾರಾಯ ರಾಜ್ಯವನ್ನು ತ್ಯಾಗ ಮಾಡಿ ಆ ಸಂಸಾರ ಬಂಧನದಿಂದ ಮುಕ್ತಾಗಿ ಬಂದಿದ್ದ ಕಥೆಗಳು ನೋಡಿರಿ, ನಾಟಕಗಳು ನೋಡಿರಿ. ನಿಮಗೇನು ಹೇಳೋದು ಅವಶ್ಯಕತೆ ಇಲ್ಲ ತಾಯಂದಿರಿ. ಅಂದ್ರೆ ಶರಣರ ಶಕ್ತಿ ನಮ್ಮಲ್ಲಿ ಈ ಕಡೆ ಎಳ್ಕೊಂಡು ಬರೋದಿತ್ತು. ಪೂರ್ವ ಜನ್ಮದ ಪುಣ್ಯದ ಫಲ ಇತ್ತು ಮಾತ್ರ ಈ ಜಾಗದಾಗ ಬಂದು ಕೊಡೋಕ್ಕೆ ಸಾಧ್ಯ. ಇವು 4 ಮಾತುಗಳು ನಿಮ್ಮ ಕಿವಿಗೆ